Excuse me, can I take the order, please? No, it's all right. I'm waiting for somebody. Thank That's you. okay. Yeah. ಈ ಮೆಂಟ್ಲಿ ಯಾಕೆ ಬಂದಿದ್ದಾನೆ ಇಲ್ಲಿ? ಇಲ್ಲೂಜ್ ಯಾಕೆ ಬಂದ್ಲು ಇಲ್ಲಿಗೆ? ಬಂದಿದ್ದು ಒಳ್ಳೇದೇ ಆಯ್ತು. ನನ್ ಮದ್ವೆ ಆಗೋ ಹುಡುಗ ಬರ್ತಾನೆ, ಅವನು ನೋಡಿ ಹೊಟ್ಟೆ ಹೊರ್ಕೊಂಡು ಸಾಯಿ. ನನ್ನ ಹುಡುಗಿ ಬರ್ಲಿ, ಅವಳನ್ನ ನೋಡಿ ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು ಇವಳು. ಹಲೋ, ಹಾಯ್, ಎಲ್ಲಿದ್ದೀರಾ? ಕಾಫಿ ಡೇಯಲ್ಲಿ. ಕಾಫಿ? ನಾನು ಕಾಫಿ ಡೇಲ್ಲೇ ಇದ್ದೀನಲ್ಲ, ಬಂದ್ ಅರ್ಧ ಗಂಟೆ ಆಯ್ತು. ಏನ್ ಡ್ರೆಸ್ ಹಾಕಿದ್ದೀರಾ? ರೆಡ್ ಜಾಕೆಟ್ ಅಂಡ್ ಬ್ಲಾಕ್ ಜೀನ್ಸ್. ರೆಡ್ ಜಾಕೆಟ್. ನೀನಾ? ನೀನಾ? ನೀನ್ ಶಾರುಖ್ ಖಾನಾ? ನೀನ್ ಪ್ರಿಯಾಂಕಾ ಚೋಪ್ರಾನಾ? ನೀನ್ ಋತಿಕ್ ರೋಷನ್? ನೀನ್ ಪ್ರೀತಿ ಜಿಂತಾನಾ? ನಾಚಿಕೆ ಆಗಲ್ವೇನೋ ನಿನ್ಗೆ? ನಿನಗ್ ನಾಚಿಕೆ ಆಗ್ಬೇಕು, ನಿಮ್ಮ ಅಪ್ಪಂಗ್ ನಾಚಿಕೆ ಆಗ್ಬೇಕು. ನನ್ನಂತ ಸ್ಮಾರ್ಟ್ ಹುಡುಗನ ಬುಟ್ಟಿಗೆ ಹಾಕೊಳಕ್ ಟ್ರೈ ಮಾಡ್ತಾ ಇದ್ದೆ. ಹೋಗಲ್ಲ. ನಿನ್ನ ಮದ್ವೆ ಆಕಿಂತ ಯಾವ್ದಾದ್ರು ಕಾಂಜಿ ಪಿಂಜಿನ್ ಮದ್ವೆ ಆಗದ್ ವಾಸಿ. ನಿನ್ನ ಮದ್ವೆ ಮಾಡ್ಕೊಳ್ಳೋದಕ್ಕಿಂತ ಯಾವ್ದಾದ್ರು ಬಿಖಾರಿನ ಮದ್ವೆ ಆಗೋದ್ ಬೆಟರ್. ಜಾಸ್ತಿ ಮಾತಾಡಿದ್ರೆ ಕತ್ತಿ ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡ್ತೀನಿ. ಎಲ್ಲಿ ಮುಟ್ಟು ನೋಡೋಣ? ನೀನ್ ಮುಟ್ಟು ನೋಡೋಣ. ಅಚ್ಚಿ, ನಿನ್ನ ಮುಟ್ಟಿದ್ರೆ ಯಾವ್ದಾದ್ರು ರೋಗ ಅಂಟ್ಕೊಳುತ್ತೆ. ಹೋಗಲೇ ಡೌರಾಣಿ. ಹೋಗಲ್ಲ ಕಂತ್ರಿ. ಕಂತ್ರಿ? ನೋಡು, ಇವೆಲ್ಲ ನನ್ನ ಹತ್ರ ಇಟ್ಕೊಂಬೇಡ. ನೀನು ಅಷ್ಟೇ. ಏನೇ ಅಷ್ಟೇ ಗಿಷ್ಟೇ ಅಂತ ಇದ್ಯಾ? ಏನೇ? ನೋಡಿ ಸರ್, ನೀವೆಲ್ಲ ಯಾರೋ ನನಗೆ ಗೊತ್ತಿಲ್ಲ ಸರ್. ನನ್ನ ಏನಕ್ಕೆ ಕಿಡ್ನಾಪ್ ಮಾಡಿದ್ರೆ ನನಗ್ ಬೇಕಾಗಿಲ್ಲ. ಆದ್ರೆ ಈ ರಾಕ್ಷಸಿ ಜೊತೆ ಮಾತ್ರ ನನ್ನ ಇರಿಸ್ಬೇಡಿ ಸರ್, ಪ್ಲೀಸ್ ಸರ್. ನನ್ನ ಅಷ್ಟೇ, ಈ ರಾಕ್ಷಸನ್ ಜೊತೆ ಇರಿಸ್ಬೇಡಿ. ನನಗ್ ಚೇಲ್ ಕಚ್ಚಾಗುತ್ತೆ. ಹೋಗಲೇ ಕೋತಿ. ಹೋಗೋ ನಾಯಿ. ಗೂಬೆ. ಕತ್ತೆ. ಕತ್ತೆ. ಹೋಗಲೇ ಬಾಯ್ ಬಡ್ಕಿ. ಹೋಗಲ್ಲ ಲೋಫರ್. ಲೋಫರ? ನೀನ್ ಲೋಫರ್, ನಿಮ್ಮ ಅಪ್ಪ ಲೋಫರ್, ನಿಮ್ ತಾತ ಲೋಫರ್. ನಿಮ್ಮಿಬ್ಬರನ್ನು ಕಿಡ್ನಾಪ್ ಮಾಡಿದೀವಿ. ಏನಾದ್ರೂ ನಕರ ಮಾಡಿದ್ರೆ ನಿಮ್ಮ ಹಣ ಬೀಳುತ್ತೆ. ಹಲೋ, ಬಶೀರ್ ಬಾಯ್, ನಿನ್ ಮಗ ನನ್ನ ಹತ್ರ ಇದ್ದಾನೆ. ಬಶೀರ್, ನಿನಗೆ 2ನೇ ಸಾರಿ ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ನನ್ನ ತಮ್ಮನ್ ಬಿಟ್ಬಿಡು. ಐ ಆಮ್ ವಾರ್ನಿಂಗ್ ಯು. ನನ್ನ ಮಗನಿಗೆ ಏನಾದ್ರೂ ಆದ್ರೆ ಇನ್ನೂ ಏನೂ ಆಗಿಲ್ಲ. ನಾನು ಹೇಳ್ದಂಗ್ ನೀನ್ ಮಾಡದೆ ಹೋದ್ರೆ ನಿನ್ ಮಗನ ಹೆಣ ನೋಡ್ಬೇಕಾಗುತ್ತೆ. ತಗೋ ನಿಮ್ಮಪ್ಪ ಮಾತಾಡು. ಹಲೋ ವಿಜಯ್. ಹಾಯ್ ಡ್ಯಾಡ್, ಹೇಗಿದ್ದೀರಾ? ಕಾಫಿ ಆಯ್ತಾ? ಡ್ಯಾಡ್, ಮೋಸ್ಟ್ಲಿ ಇನ್ನೊಂದ್ 2-3 ದಿವಸ ನಾನು ಬರಕ್ಕಾಗಲ್ಲ ಅನ್ಸುತ್ತೆ. ಅಲ್ಲಿ ತನಕ ನಿಮ್ಮ ಅಮ್ಮನ ಜೊತೆ ಚೆಸ್ ಆಡ್ತಾ ಇರಿ. ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ನಿನ್ಗೇನು ಆಗಲ್ಲ ಮಗನೇ, ನೀನ್ ಭಯ ಪಡ್ಬೇಡ. ಐ ಆಮ್ ದೇರ್ ಫಾರ್ ಯು. ನನಗೇನಾದ್ರೂ ಪರವಾಗಿಲ್ಲ ಡ್ಯಾಡ್, ಆದ್ರೆ ಇವನ್ ತಮ್ಮನ್ ಮಾತ್ರ ಬಿಡ್ಬೇಡಿ. ವಿಜಯ್, ಮೈ ಡಿಯರ್ ಆಫೀಸರ್ಸ್, ಇವತ್ತಿನ ಎಮರ್ಜೆನ್ಸಿ ಮೀಟಿಂಗಿನ ಉದ್ದೇಶ ಇಷ್ಟೇ. 24 ಗಂಟೆ ಒಳಗಡೆ ಇಕ್ಬಾಲ್ನ ರಿಲೀಸ್ ಮಾಡದೆ ಹೋದ್ರೆ ಕಿಡ್ನಾಪ್ ಮಾಡಿರೋ ನಮ್ಮ ಎಸಿಪಿ ಮಗ ವಿಜಯ್ ಕುಮಾರ್ನ ಹಾಗೂ ಸುರೇಶ್ ಮಗಳು ನಂದಿನಿನ ಜೀವ ಸಹಿತ ಉಳಿಸೋದಿಲ್ಲ ಅಂತ ಬಶೀರ್ ಬೆದರಿಕೆ ಹಾಕಿದ್ದಾನೆ. ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಚಾಲೆಂಜ್. ಸೊ ಇದನ್ನ ನಾವು ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಸರ್, ಬೇರೆ ಯೋಚನೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ ಸರ್.
ಇಟ್ಸ್ ವೇಸ್ಟ್ ಆಫ್ ಟೈಮ್. ಇಕ್ಬಾಲ್ ನ ರಿಲೀಸ್ ಮಾಡೋದೇ ಬೆಟರ್ ಅನ್ಸುತ್ತೆ. ಸರ್, ಆ ಇಕ್ಬಾಲ್ ನ ರಿಲೀಸ್ ಮಾಡಿ ಆ ಮಕ್ಕಳನ್ನ ಕಾಪಾಡೋದು ನಮ್ ಕರ್ತವ್ಯ ಸರ್. ಆ ಬಶೀರ್ನ ನಾವು ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು ಸರ್. ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು. ನಾಳೆ ನಿಮ್ ಮಕ್ಕಳನ್ನ, ಕಮಿಷನರ್ ಮಕ್ಕಳನ್ನ, ಸಿಎಂ ಮಕ್ಕಳನ್ನು ಕಿಡ್ನಾಪ್ ಮಾಡ್ತಾರೆ, ಆವಾಗ್ಲೂ ಬಿಟ್ಬಿಡ್ತೀವಿ. ಪುನಃ ಸಿಎಂ ನೋ PM ನೋ ಕಿಡ್ನಾಪ್ ಮಾಡ್ತಾರೆ, ಆವಾಗ್ಲೂ ಬಿಟ್ಬಿಡ್ತೀವಿ. ಎಷ್ಟು ದಿನ ಅಂತ ಹೀಗೆ ಮಾಡ್ತೀರಾ ಸರ್? ಇಕ್ಬಾಲ್ ಅಂತ ಟೆರರಿಸ್ಟ್ ನ ಬಿಡ್ಬೇಕು ಅನ್ನೋ ನಿರ್ಧಾರ ನಮ್ ಡಿಪಾರ್ಟ್ಮೆಂಟೇ ತಲೆ ತೆಗೆಸುವಂತ ವಿಷಯ ಸರ್. ಇಕ್ಬಾಲ್ ನ ಅರೆಸ್ಟ್ ಮಾಡಿದ್ದು ನಾನು ಮತ್ತೆ ACP ಸುರೇಶ್ ಸರ್. ಅದಕ್ಕೆ ಬಶೀರ್ ನಮ್ಮಿಬ್ಬರು ಮಕ್ಕಳನ್ನು ಕಿಡ್ನಾಪ್ ಮಾಡಿದಾನೆ ಸರ್. ಸರ್, ನನ್ ಮಗ ಸತ್ರು ಪರವಾಗಿಲ್ಲ ಸರ್, ಆದ್ರೆ ಇಕ್ಬಾಲ್ ಮಾತ್ರ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು. ಹೌದು ಸರ್, ಅಜಯ್ ಹೇಳಿದ್ದೆ ಸರಿ. ನನಗೂ ನನ್ನ ಮಗಳು ಬೇಕಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಸರ್, ಬಶೀರ್ ಅಂತ ಟೆರರಿಸ್ಟ್ ಗಿಂತ ಸಮಯದಲ್ಲಿ ನಾವು ಧೈರ್ಯವಾಗಿ ಉತ್ತರ ಕೊಡಬೇಕು. ಮುಂದೆ ಯಾವುದೇ ಟೆರರಿಸ್ಟ್ ಕಿಡ್ನಾಪ್ ಮಾಡಿದ್ರು ಅವ್ರ ಡಿಮಾಂಡ್ಸ್ ನಾವು ಒಪ್ಕೊಳ್ಳಲ್ಲ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ಇದು ಒಳ್ಳೆ ಅವಕಾಶ. Well, we are all proud of you both. Okay, proceed. ಸರ್, ಇದ್ರ ಹಿಂದೆ ಪೊಲಿಟಿಷಿಯನ್ಸ್ ಕೈವಾಡ ಇರ್ಬೋದು ಅಂತ ನಿಮ್ಗೆ ಅನ್ಸುತ್ತಾ ಸರ್? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಹೇಳೋದಕ್ಕೇನು ಇಲ್ಲ. ಅರೆಸ್ಟ್ ಮಾಡಿರೋ ಇಕ್ಬಾಲ್ನ ಬಿಟ್ಬಿಡಿ. ಸರ್, ಕಿಡ್ನಾಪರ್ಸ್ ಏನಾದ್ರು ಆಗಲ್ಲ, ನಾವೇನು ಹೇಳಕ್ಕಾಗಲ್ಲ. ಅರ್ಥ ನೀವು ಮಾಡ್ಕೊಳ್ಳಿ ಅರೆಸ್ಟ್ ಮಾಡಿರೋ ಟೆರರಿಸ್ಟ್ ನ ಬಿಟ್ಬಿಡ್ತೀರಾ? ಪ್ಲೀಸ್. ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪ್ಲೀಸ್ Say something, please. ಹೇಳಿ ಸರ್, ಜನರಿಗೆ ಏನು ಏನಿದು ಕಾಣಿಸ್ತಾ ಇಲ್ವಾ? ರಾಗಿ ಅಂಬ್ಲಿ. ರೀ ಸ್ವಾಮಿ, ನೀವ್ ನನ್ನ ಕಿಡ್ನಾಪ್ ಮಾಡಿದ್ದೀರಾ. ನಾನೇನ್ ಗೆಸ್ಟ್ ಕಣ್ರಿ. ನನಗೆ ಒಂದು ಚಿಕನ್ ಬರ್ಗರ್, ಒಂದು ಫ್ರೆಂಚ್ ಫ್ರೈಸ್, ಹಾಗೆ ಒಂದು ಮಿಲ್ಕ್ ಶೇಕ್ ಕೂಡ. ಇದನ್ನ ಈ ಮೆಂಟ್ಲು ಕೊಡಿ. ನಾನ್ ಯಾಕೋ ಮೆಂಟ್ಲು? ನೀನ್ ಮೆಂಟ್ಲು, ನಿನ್ ತಾತ ಮೆಂಟ್ಲು. ಏಯ್, ನನ್ ಬಗ್ಗೆ ಬೇಕಾದ್ರೆ ಮಾತಾಡ್ಕೋ. ತಾತ ಗೀತ ಅಂದ್ರೆ ಏನೋ ಮಾಡ್ತೀಯಾ? ಏನು ನೀನ್ ನಿಮ್ಮ ಅಪ್ಪನ್ ಕೊಟ್ಟಿದ್ಯಾ, ಇಲ್ಲ ಅವನೇ ನಿಂಗ್ ಕೊಟ್ಟಿದಾನ? ನಿನ್ನನ್ ಸಾಯಿಸು ಅಂತಿದ್ದಾನೆ. ನೀನ್ ಸತ್ರು ಪರವಾಗಿಲ್ವಂತೆ, ನನ್ ತಮ್ಮನ್ ಬಿಡಲ್ವಂತೆ. ನೋಡ್ದೇನೆ ನಮ್ಮಪ್ಪ ಎಷ್ಟು ಗ್ರೇಟ್ ಅಂತ. ಅಂತ ಮನುಷ್ಯನ್ಗೆ ನಿನ್ನಂತ ಬಜಾರಿ ಸೊಸೆ ಆಗಿ ಬರದ? ಲೈಫಲ್ಲಿ ಅಷ್ಟೊಂದು ಆಸೆ ಎಲ್ಲ ಇಟ್ಕೊಂಬೇಡ. ನಮ್ಮಪ್ಪ ಏನಂದ್ರು? ನೀನು ನಿಮ್ಮಪ್ಪನ್ ಕೊಟ್ಟಿಲ್ಲ ಅನ್ಸುತ್ತೆ, ಅವನು ನಿನ್ನನ್ ಸಾಯಿಸು ಅಂದ. ಕೇಳಿದ್ಯಾ ನಮ್ಮಪ್ಪ ಎಷ್ಟು ಸಿನ್ಸಿಯರ್ ಅಂತ? ಅಂತವ್ರಿಗೆ ನಿನ್ನಂತ ವೇಸ್ಟ್ ಬಾಡಿ ಅಳಿ ಆಗೋದಾ? ಯಾರ ಇವರಲ್ಲ? ಅವ್ರು ನೋಡಿದ್ರೆ ಹಾಗೆ, ಇವ್ರು ನೋಡಿದ್ರೆ ಹೀಗೆ. ನನ್ನ ಹೆಸರು ಕೇಳಿದ್ರೆ ಇಡೀ ಸ್ಟೇಟ್ ನಡಗುತ್ತೆ. ಇವ್ರು ನನಗೆ ಭಯನೇ ಪಡ್ತಾ ಇಲ್ಲ. ಬಶೀರ್ ಬಾಯ್, ಕ್ವೆಶ್ಚನ್ ಪೇಪರ್ಸ್ಗೋಸ್ಕರ ಈ ತರ ಕಿಡ್ನಾಪ್ಗಳನ್ನ ನಾನು ಬಹಳಷ್ಟು ಮಾಡಿದ್ದೀನಿ. ಆದ್ರೆ ನೀವ್ ನನ್ನ ಕಿಡ್ನಾಪ್ ಮಾಡಿರೋದು ನಂಗೊಂಥರ ಥ್ರಿಲ್ಲಿಂಗ್ ಆಗಿದೆ. ಥ್ಯಾಂಕ್ಸ್. ಹಾ, ಬಾಯ್. ಯಾ, ಆ ಹುಡುಗನಿಗೆ ಊಟಕ್ಕೆ ಮಾಂಸನೇ ಬೇಕಂತೆ ಬಾಯ್. ತಂದ್ ಕೊಡ್ತೀಯಾ? ಹಠ ಮಾಡ್ತಿದ್ದಾನೆ ಬಾಯ್. ನಾಳೆ ನನ್ ಮಾಂಸನೇ ಕೇಳ್ತಾನೆ, ಕೊಡ್ತೀಯಾ? ಇಷ್ಟೊಂದು ಜನ ಇದ್ದೀರಾ, ಕೈಯಲ್ಲಿ ಗನ್ನಿದೆ, ಆದ್ರೂ ಅವ್ರು ಭಯ ಪಡ್ತಾ ಇಲ್ಲಲ್ಲ? ಅಬೇ ಸಲೀಂ, ಹೋಗು, ಆ ಹುಡುಗಿನ ಬೆತ್ತಲೆ ಮಾಡಿ ವಿಡಿಯೋ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಳಿಸು. ಹೇಗೆ ಬಾಯ್? ಆ ACP ಎಷ್ಟೇ ಸಿನ್ಸಿಯರ್ ಆಫೀಸರ್ ಆಗಿದ್ರು ಅವನೊಂದು ಹುಡುಗಿ ತಂದೆನೆ. ಯಾವ ತಂದೆ ಆಗ್ಲಿ ಮಗಳ ಡೆಡ್ ಬಾಡಿ ನೋಡ್ತಾನೆ ಹೊರತು ನೇಕೆಡ್ ಬಾಡಿ ನೋಡಲ್ಲ. ಅದ್ರಲ್ಲೂ ಬೇರೆಯವರು ಅದನ್ನ ನೋಡಿದ್ರೆ ಅವನು ಉಸಿರೇ ನಿಂತೋಗುತ್ತೆ. ನಿಮ್ಮಿಷ್ಟ ಬಂದಾಗ ಶೂಟ್ ಮಾಡಿ, ಆದ್ರೆ ಎಲ್ಲ ಕ್ಲಿಯರ್ ಆಗಿರ್ಬೇಕು. ಜಾವ್. ಸರಿ ಬಾಯ್. ಓಹೋ, ಏನ್ ಸರ್ ಶೂಟಿಂಗಾ? ಹೋಗು. ನಾನಿರೋಗಕ್ ರೆಡಿ, ಆದ್ರೆ ಈ ಮುದೆ ಬೇರೆನಾದ್ರೆ ನಾನು ಆಕ್ಟ್ ಮಾಡಲ್ಲ. ಏಯ್ ಗುಲ್ಡು, ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಿದ್ಯಾ? ಆಕ್ಟ್ ಮಾಡ್ತಾನಂತೆ, ಆಕ್ಟು. ಮೈಕೈ ಎಲ್ಲ ಅಲರ್ಜಿ ಸರ್. ಈ ಬಾಡಿಯಲ್ಲಿ ಏನ್ ರೋಗ ಇದೆಯೇನೋ. ಏಯ್, ಯಾವ್ದು ರೋಗ ಅಂತ ಹೇಳ್ತಾ ಇದ್ಯಾ? ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ಪೀಡೆ ತಲುಪ್ತು, ಈಗ ಈ ರೂಮ್ ಫುಲ್ ನಂದೆ.
ನೀವು? ನಿನ್ನನ್ನ ಬೆತ್ತಲೆ ಮಾಡಿ ವಿಡಿಯೋ ತೆಗೆದು ಕರ್ನಾಟಕದ ಹುಡುಗರಿಗೆಲ್ಲ MMS ಮಾಡ್ತೀವಿ. ಬಿಡಿ ನನ್ನ. ಪ್ಲೀಸ್ ನಾನೇನು ಮಾಡ್ಬೇಡಿ, ಕೈ ಹೋಗಿದ್ದೀನಿ ಪ್ಲೀಸ್. ಪ್ಲೀಸ್ ವಿಜಯ್, ಸೇವ್ ಮೀ. ನೀನ್ ಕೈ ಮುಗಿದ್ ಕೇಳ್ಕೊತೀನಿ. ಥ್ಯಾಂಕ್ಸ್ ವಿಜಯ್. ಯಾಕೆ? ನನ್ನ ಸೇವ್ ಮಾಡಿದ್ದಕ್ಕೆ. ನಿನ್ನ ಯಾಕೆ ಸೇವ್ ಮಾಡಿದೆ ಗೊತ್ತಾ? ಗೊತ್ತು. ಹೇಳು ನೋಡೋಣ. ನಾನ್ ನಿನ್ನ ಕೈ ಮುಗಿದ್ ಕೇಳ್ಕೊಂಡಲ್ಲ, ಅದಕ್ಕೆ. ಅದಕ್ಕಲ್ಲ. ಮತ್ತೆ? ನಾನು ನಿನ್ನ ಸೇವ್ ಮಾಡದೆ ಹೋಗಿದ್ರೆ ಅವ್ರು ನಿನ್ನ ಬೆತ್ತಲೆ ಮಾಡಿರೋರು. ನಿನ್ನ ಈ ಸ್ಥಿತಿಯಲ್ಲಿ ನೋಡಕ್ಕೆ ನಂಗೆ ಅಸಹ್ಯ ಆಗುತ್ತೆ. ಇನ್ನು ಬಟ್ಟೆ ಇಲ್ಲೇನಾ? ನೆನ್ಸ್ಕೊಳಕ್ಕೂ ಕಷ್ಟನೇ. ನೋಡು, ನಿನ್ನ ನಾನೇ ಅಲ್ಲ, ಯಾವ ಗಂಡಸು ನಿನ್ನ ಬರಿ ಮೇಲೆ ನೋಡಿದ್ರು ಇಡೀ ಹೆಂಗಸರ ಜಾತಿ ಮೇಲೆ ಅಸಹ್ಯ ಉಟ್ಕೊಂಡ್ಬಿಡುತ್ತೆ. ಅಂತ ಅನಾಹುತ ನನಗ್ ಬರ್ಬಾರ್ದು ನೋಡು, ಅದಕ್ಕೆ ನಿನ್ನ ಸೇವ್ ಮಾಡ್ದೆ. ವಿಜಯ್, ನೋಡು, ಜಾಸ್ತಿ ಮಾತ್ಬೇಡ. ನಿನ್ನ ಇಲ್ಲಿ ತನಕ ಕರ್ಕೊಂಬಂದಿರತ್ತೆ ದೊಡ್ಡ ವಿಷಯ. ಇನ್ಮೇಲೆ ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ನಿನ್ ಕೈ ಮುಗಿತೀನಿ. ಇನ್ಮೇಲೆ ನಿನ್ ಕೆಟ್ಟ ಮುಖನ ನನಗೆ ಯಾವತ್ತೂ ತೋರಿಸ್ಬೇಡ. ನಾಚಿಕೆ ಆಗ್ಬೇಕು ನಿಮ್ಗೆ. ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಡ್ರಿ. ಈ ಕಾಡಿಂದ ಅವ್ರ ಹೊರಗಡೆ ಹೋಗೋದಿಕ್ಕೆ ಇರೋದು ಎರಡೇ ದಾರಿ. ಅದನ್ನ ಬ್ಲಾಕ್ ಮಾಡಿ. ಅಲಿ, ನೀನ್ ನಾರ್ತ್ ಸೈಡ್ ಅಲ್ಲಿ ಇರು. ಸರಿ ಬಾಯ್. ಸಲೀಂ, ನೀನ್ ಸೌತ್ ನಲ್ಲಿ ಇರು. ಓಕೆ ಬಾಯ್. ನೀವು ಅವ್ರನ್ನ ಚೇಸ್ ಮಾಡಿ, ಎಲ್ಲೇ ಇದ್ರು ಬಿಡಬೇಡಿ. ಯಾವುದೇ ಕಾರಣಕ್ಕೂ ಅವ್ರ ಈ ಕಾಡಿಂದ ತಪ್ಪಿಸ್ಕೊಂಡು ಆಚೆ ಹೋಗ್ಬಾರ್ದು.